ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ. ಕರ್ನಾಟಕದ ಎಲ್ಲಾ ಯಂಗ್ಸ್ಟರ್ಸ್ಗೆ ನಮಸ್ಕಾರ. ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗದಿರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಾರು ಒಂದೂವರೆ 2 ತಿಂಗಳು ಹಾಕ ಬಂತ್ರಿ ವಿಡಿಯೋನೇ ಇಲ್ಲ. ಈ ಐತಿಹಾಸಿಕ ಲಕ್ಕುಂಡಿ ನಮ್ಮೂರು ವಿಡಿಯೋ ಮಾಡ ಅಂತಂದ್ರೆ ವಿಡಿಯೋ ಮಾಡಕ್ ಬಿಡ್ತಿಲ್ಲ. ಇದು ನಮ್ಮ ನಶೀಬ. ಇದು ಆ ಕಾಲದ ಗಡಿಗೆ ಏನು ಅನ್ಸತ್ರಿ, ಇಷ್ಟು ಹಳೆಯ ಕಾಲದ್ರದ ಮೊನ್ನೊಮ್ಮೆ ರಿಸರ್ಚ್ ಮಾಡಿ ಎಲ್ಲ ತೆಗೆದ ಸಿಕ್ಕಿರ್ತಕ್ಕಂಥ ಇಷ್ಟು ಇವು ಐತಿಹಾಸಿಕ ವಸ್ತು ಅವತ್ತಿನ ತಂದಿಟ್ರ. ಲಕ್ಕುಂಡಿ ಅನ್ನೋದು ಶಾಸನಗಳ ಊರಿಂದ ಪ್ರಖ್ಯಾತವೈತ್ರಿ, ಅಷ್ಟು ಖ್ಯಾತವೈತಿ. ಅದ ಲಕ್ಕುಂಡಿಯಲ್ಲಿ 11 ಮತ್ತು 12ನೇ ಶತಮಾನದ ಸೇರಿದ ದೇವಾಲಯಗಳು, ಶಾಸನಗಳು ಮತ್ತು ಸ್ಮಾರಕಗಳು ಇವೆ ನೋಡ್ರಿ. ಅವತ್ತಿನ ಕಾಲದ ಶಿಲಾಶಾಸನಗಳು ಕೆತ್ತಿರ ನೋಡ್ರಿ. ಅವನ ಎಷ್ಟು ಚೆನ್ನಾಗಿ ಕೆತ್ತಾರನ. ಸಣ್ಣ ಕಲ್ಲೊಳಗ ಗುಡಿ ಟೈಪ್ ಮ್ಯಾಗ ಮೂರ್ತಿ ಅಲ್ಲ, ಅಲ್ಲೇ ಮೂರ್ತಿ ಟೈಪ್ ಮಾಡ್ರ. ಇಷ್ಟು ಅವಾಗಿನ ಸಿಕ್ಕಿದ್ವು, ಮೊನ್ನೆ ಹುಡುಗ ಸಿಕ್ಕಿದ್ವು. ನಮ್ಮೂರ್ನ ನಾವ ಎಕ್ಸ್ಪ್ಲೋರ್ ಮಾಡಿ ನಮಗ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಅಂದ್ರ ಇತಿಹಾಸ ಹೊರಗೆ ಗೊತ್ತಾಗದ್ರ ಹೆಂಗ್ರಿ. ಇದು ಇಲ್ಲಿ ಸಿಬ್ಬಂದಿ ಅವ್ರು ಕೆಲಸ ಅವ್ರು ಮಾಡಕತ್ತಾರ, ಆದ್ರೂ ಒಂದ್ ಸ್ವಲ್ಪ ವಿಡಿಯೋ ಮಾಡಕ್ ಬಿಟ್ರೆ ನಮಗೂ ಒಳ್ಳೇದು. ಹೊರಗಿನ ಜಗತ್ತಿಗೆ ಗೊತ್ತಾಗತ್ತೆ ಐತಿ ಅನ್ನೋದು. ಇಲ್ಲಾಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಆಗತ್ತ. ಸ್ವಲ್ಪ ವಿಚಾರ ಮಾಡಿ ಕೊಡ್ರಿ. ಪರ್ಮಿಷನ್ ಮಾತ್ರ ಈಗ ಸಡನ್ ಆಗಿ ಬಂದಿಂದ ಎಲ್ಲಿದ್ರ ಪರ್ಮಿಷನ್ ತರಕಾಗತ್ತೆ ಹೇಳ್ರಿ. ಇಲ್ಲಿ ಈ ಟೈಪ್ ಇದ್ದಿದ್ದು ಒಂದ್ ಕಡೆ ಬಿಡ್ತಾರ್ರಿ ವಿಡಿಯೋ ಮಾಡಕ, ಒಂದ್ ಕಡೆ ಬಿಡಲ್ಲ. ಬಿಟ್ರ ಹೊರಗಿನ ಜಗತ್ತಿಗೂ ಗೊತ್ತಾಗತ್ತ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಹಂಗ ಕಮೆಂಟ್ ಮಾಡ್ರಿ. ನೋಡ್ರಿ ಅದ ಚಂದ ಐತಿ. ಇಲ್ಲಿ ಹೆಸರಿಲ್ಲ, ಇಲ್ಲಿ ಐತಿ ನೋಡ್ರಿ, ಕಣ್ಣೀರ್ ಬಾವಿ ಮಾರುತಿ ಅಂತ ಹನುಮಪ್ಪ ಗುಡಿ. ನಮ್ಮ ಕೈಲಿ ಆದಷ್ಟು ಎಲ್ಲಿ ತೋರ್ಸಕ್ಕಾಗತ್ತ ಅಲ್ಲೆಲ್ಲ ತೋರಿಸ್ತೀರಿ. ಹಾಲರ್ ಕಡೆ ನಾನ್ರಿ ಏನ್ ಮಾಡ್ಲ್ಯಾರ, ಬಿಟ್ರಿ ಚಲೋ, ಬಿಡಲ್ಲ ಅಷ್ಟ ಅವ್ರ. ನನ್ನಿಂದ ಏನ್ ನೋಡಕತ್ತೀರಿ, ಇದು ಲಕ್ಕುಂಡಿ ಮ್ಯೂಸಿಯಂ. ಬಟ್ ಒಳಗೆ ವಿಡಿಯೋ ಮಾಡಕ್ ಬಿಡಲ್ಲ. ಅಲ್ಲಿ ಹೆಂಗೈತೆ ಅನ್ನೋದು ತೋರ್ಸಕ್ ಆಗಲ್ಲ. ಹೊರಗಲ್ಲಿ ತೋರಿಸ್ಬೋದು, ಬಟ್ ಒಳಗೆ ಹೋದ ನೀವ ನೋಡ್ಕೊಂಬರ್ರಿ ಒಳಗೆ ಹೆಂಗೈತೆ ಅಂತಂದೆ. ಅಲ್ಲಿ ಹಳೆ ಕಾಲದ್ದೆಲ್ಲ ನಾವು ನೋಡಿದ್ವಲ್ರಿ, ಹಳೆ ಕಾಲದ್ದೆಲ್ಲ ಇತಿಹಾಸ ಐತ್ರಿ. ಅದು ಒಳಗೆ ಇತಿಹಾಸದ್ದು ಮೂರ್ತಿ ಅವು ಅದಾವು. ಬಟ್ ಒಳಗೆ ವಿಡಿಯೋ ಮಾಡಕ್ ಬಿಡಲ್ಲ. ಈ ಗುಡಿ ಒಳಗೆ ಏನೈತ್ರಿ, ಇಲ್ಲಿ ಒಳಗೆ ಬಿಡಲ್ಲ, ಹೊರಗೆ ಅಷ್ಟ ಮಾಡಕತ್ತೀರಿ. ಅವ್ರು ಹೋದ್ರ ಅಲ್ಲಿ ಕ್ಯಾಮ್ರಾ ಆಫ್ ಮಾಡ ಅಂತ ಮುಂದೆ ಪುರಸ್ಥಿತಿ ವಿಚಾರ ವಿಡಿಯೋ ಮಾಡಕ್ಕೆ ದೇವು ರಾಣೆ ಬಿಡಲ್ಲ. ಅವು ಸೆಂಟ್ರಲ್ ಗೌರ್ಮೆಂಟ್ ತರಪಿ ಅದ ಅಂತ ಹಿಂಗೆ ಬಿಡ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಆದವ್ರಿಗೆ ವಿಡಿಯೋ ಮಾಡಕ್ ಬಿಡಲ್ಲ ಅಂತಾರ. ಅನಿವಾರ್ಯ, ಬೇರೆ ದಾರಿ ಅಂತ ಇಲ್ಲ. ವಿಡಿಯೋ ಮಾಡಕ್ ಹೋಗಲ್ಲ, ಹೊರಗೆ ಇಟ್ರ ತೋರಿಸ್ತೀನಿ ನೋಡಿಬಿಡ್ರಿ. ಇಂಥ ಇತಿಹಾಸದ ಊರಿನ ಸ್ವಲ್ಪ ಕೆರೆ ಇವನ್ನೆಲ್ಲ ಸ್ವಚ್ಛ ಇಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನೋಡೋಕೆ ಮಸ್ತ್ ಅದಾವ್ರಿ. ಹಂಗಾಗಿ ಸ್ವಲ್ಪ ಸ್ವಚ್ಛತೆಯಿಂದ ಇಡ್ಬೇಕ್ರಿ ಇದನ್ನ. ಕೆರೆ ಎಲ್ಲ ಇವು ಇತಿಹಾಸ ಹೇಳ್ತಾವ್ರಿ. ಹಂಗಾಗಿ ಇಲ್ಲಿ ಒಳಗೊಂದು ಗುಡಿ ಐತೆ ಅನ್ನೋ ಜಾಗನ ಅಲ್ರಿ, ಆ ಥರ ಐತಿ ದಾರಿ. ಅಂಥದ್ರಾಗ ಒಂದು ಗುಡಿ ತೋರಿಸ್ಬರ್ರಿ. ಇದೇ ನೋಡ್ರಿ ದಾರಿ. ಇನ್ನೂ ಒಂದು ಸ್ವಲ್ಪ ಸ್ವಚ್ಛ ಇಟ್ರ ಭಾರಿ ಚಂದ ಇರುತ್ತೆ. ರೋಡ್ ಎಲ್ಲ ನೋಡ್ಬೇಡ್ರಿ, ಗುಡಿಗೆ ಹೋಗಕ್ಕೆ ಅಷ್ಟು ಚಂದ ಐತಿ ನೋಡ್ರಿ. ಇದು ಗುಡಿ ಇರೋದು ಇಲ್ಲಿ, ಬಟ್ ಇಲ್ಲಿ ಎಲ್ಲರ ಬಂದ್ರೆ ಗೊತ್ತಾಗಲ್ರಿ. ಯಾಕಂದ್ರೆ ದಾರಿನ ಹಂಗೈತಿ, ಎಲ್ಲ ಗಿಡ ಕವರ್ ಮಾಡಿಬಿಟ್ಟವ್ರಿ ಗುಡಿನ, ಕಾಣಂಗೆ ಇಲ್ಲಿ. ಹವೇಲಿದ್ರೆ ಬಂದ್ರೆ ಅಷ್ಟ ಒಂದು ಸ್ವಲ್ಪ ಕಾಣುತ್ತಾ. ಇಲ್ಲ ಊರೊಳಗೆ ಯಾರನ್ನ ಕೇಳ್ಕೊಂಬರ್ಬೇಕು. ಇಲ್ಲಿ ಕ್ಯಾಮ್ರಾ ಎಲ್ಲ ಐತಿ, ಇಲ್ಲ ಸ್ಕ್ಯಾಮ್ ಆಗೈತಿ ಅನ್ಸುತ್ತೆ ನನಗೆ. ಇಲ್ಲೇ ನೋಡ್ತಿದ್ರೆ ಇದ್ರ ಒಳಗೆ ಡಬಲ್ ಫ್ಲೋರ್ ಬಿಲ್ಡಿಂಗ್ ಥರ ಕಾಣುತ್ತದ. ಬಟ್ ಈಗ ನೀರೈತಿ, ಏನು ಕಾಣಲ್ಲ. ಇಲ್ಲಿ ಮೆಟ್ಲು ಕಾಣ್ತಾವ ಅನ್ಕೊಂಡೀನ್ರಿ. ಪೂರ ಡೆಡ್ ಎಂಡ್ ಅಂದ್ರೆ ಸೆಕೆಂಡ್ ಫ್ಲೋರ್ ಮನಿ ಕಟ್ತೀವಲ್ರಿ, 2 ಫ್ಲೋರ್ ಆ ಥರ ಐತ್ರಿ. ಇಲ್ಲಿ ಅದು ಅಂತರ್ಜಲ ಬರ್ತಾನೆ ಏನ? ಹಾ ಹಾ, ಕೆರೆ ತುಂಬಿನ ಅಂದ್ರೆ ಖಾಲಿ ಆಗೋದು ಕಡಿಮೆ ಖಾಲಿ ಆಗಿತ್ತಂತ ಒಂದು 16 ವರ್ಷದಿಂದ ಮತ್ತೆ ಅವು ಖಾಲಿ ಆಗಿಲ್ಲ. ಅಲ್ಲಣ್ಣ ಇಲ್ಲಿದ್ರ ನೋಡಿದ್ರ ಒಂದ್ ಫೋನ್ ನೋಡಿದ್ ಬಾಯ್ಲಣ್ಣ
ಅದು ಇದು ಈಗ ಸೆಕೆಂಡ್ ಫ್ಲೋರ್ ಮನಿ ಕಟ್ಟಿರ್ತೀವಿ ನೋಡ ಬಿಲ್ಡಿಂಗ್ ಆ ಟೈಪ್ ಏನಾರ ಐತೆ ನಾನು ಅದು ನೋಡಿಲ್ಲ ನೀವು ಖಾಲಿಗಿಂದ ಸ್ಟೆಪ್ ಐತಿ ಅದು. ಅದ ಇಲ್ಲ ನಾವು ಇದ ಊರ ನಾವು ಸ್ಟೆಪ್ ಅದಾವು ಇದು ಮೆಟ್ಸ್ ಅದಾವು. ಹಾ ಇವು ಒಂದು 4-5 ತಿಂಗಳಿಂದ ಪೂರ್ತಿ ಖಾಲಿ ಇತ್ತು. ಇದಿತ್ತು ಎಲ್ಲ ಇವೆಲ್ಲ ಗುಡಿ ಕಾಲ್ತಿದ್ವು, ಸಣ್ಣ ಗುಡಿ ಇವು. ಹಾ ಒಳಗೂ ಗುಡಿ ಐತಿ. ಗುಡಿ ಅದಾವ 12 ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡ್ಯಾರ. ಹಾ 12 ದೇವಸ್ಥಾನ ಅದಾವ ಸಣ್ಣ ಎಲ್ಲ. ಹಾ ಸುತ್ತು ಕಡೆ ಅಂದ್ರೆ ಇಲ್ಲ ಅವತ್ತು, ಸುತ್ತು ಕಡೆ ಅಂದ್ರೆ 12 ಜ್ಯೋತಿರ್ಲಿಂಗ ಐತಿ. ಹಾ ಈಗ ಫುಲ್ ನೀವು ಖಾಲಿಯಾಗಿ ನೋಡಿಲ್ಲ ಅಣ್ಣ. ಏನ್ ಎಷ್ಟು ಐತೆ ಅನ್ನೋದು 2 ಅಂತ ಸಾಲ ಐತಿ. ಇದ 2 ಅಂತ ವಿಡಿಯೋ ಮಾಡಕ್ ಹೋಗಕ ಇದಿರಲ್ಲ ಅಣ್ಣ, ಅಲಾವಿಲ್ಲಲ್ಲ ಅಲಾವಿಲ್ಲ. ವಿಡಿಯೋ ಕಾಣ ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಹಾಕವ್ರೆ. ಮತ್ತೆ ಇಲ್ಲೇನ್ ಅಷ್ಟೂರ ಗೆಣಸ್ಕೆ ತಕ ಬಂದಿ. ಒಟ್ಟ ಒಂದ್ ಕಡೆ ಬಿಡಲ್ರಿ ವಿಡಿಯೋ ಮಾಡಾಕ. ಆದ್ರ ಅಷ್ಟು ಸಿಕ್ಕವು ಅವನ್ನ ಹಾಕಿನಿ ನೋಡ್ರಿ. ಈಗ ಹೇಳುವಂತ ರಿಯಾಕ್ಷನ್ ಇಲ್ಲ. ಇವನ್ ಮಕ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಿಮ್ಗೆ ಏನಾಗೈತಿಲ್ಲ ಅನ್ನೋದು. ಏನಾದ್ಲೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಇಲ್ಲಿ ಚಾಲುಕ್ಯರು ಹೊಯ್ಸಳರು ಎಲ್ಲ ಆಗಿರ್ತಕ್ಕಂಥ ಇವು ವಿಜಯನಗರದಿಂದ ಇವನ್ ನಾವು ಜನಕ್ಕೆ ತೋರ್ಸಕ್ ನಮ್ಗೆ ವಿಡಿಯೋ ಮಾಡಕ್ ಬರ್ಲಿಲ್ಲ ಅಂದ್ರೆ ಹೆಂಗೆ ಇವ್ರು ಅಂತೀನಿ. ಇವು 101 ಬಾವಿ ಒಳಗಿದ್ದು ಒಂದು ಬಾವಿನ. ಬಟ್ ಹಳೆ ಕಲ್ಲೆಲ್ಲ ಅಲ್ಲಿ ಏನ್ ಕಾಣತ್ರಿ ಕೆಳಗೆ ಅವು ಹೌದು. ಇದು ಮ್ಯಾಗ ಏನು ರೀಸೆಂಟಾಗಿ ಕಟ್ರಿ ಒಂದು ಹೊಸದಿರುತ್ತೆ. ಕೆಳಗಲಿಂದ ಹಳೇದೈತಿ. ಇಲ್ಲೇನೋ ಕೋಡ್ ಬರ್ದಾರ. ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛ ಇಟ್ರ ನೋಡಕ್ ಒಂದರ್ಗಿದೆ. ಇತಿಹಾಸನ ಸ್ವಲ್ಪ ಜಾಸ್ತಿ ಕಾಣುತ್ತೆ ಅಂತ ನನ್ನ ಇಚ್ಛೆ. ನೀವೇನು ಹೇಳ್ತೀರಿ ನೋಡ್ರಿ, ಕಮೆಂಟ್ ಮಾಡ್ರಿ. ಯೂಟ್ಯೂಬ್ ಒಳಗೆ ಅದಕ್ಕೆ ರೀಸೆಂಟಾಗಿ ಯಾವ ವಿಡಿಯೋನೇ ಇಲ್ಲ ಅಂತ ಕಾಣತೈತಿ. ಒಂದು 2 ಇಲ್ಲ 3 ವರ್ಷದ ಹಿಂದಲೂ ಅದಾವು. ಈ 1 ವರ್ಷ ಅಥವಾ ಈಗ ಒಂದು ರೀಸೆಂಟಾಗಿ 6-7 ತಿಂಗಳು ಯಾವಲ್ಲ. ಯಾಕಂದ್ರೆ ಎಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲ್ಲ. ಇಲ್ಲಿ ವಿಡಿಯೋ ಮಾಡಕ್ ಬಿಟ್ರ ಇಲ್ಲಿ ತೋರಿಸ್ಬೋದು. ಎಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ನಮ್ಮ ಹುಡುಗನ ಪರಿಸ್ಥಿತಿ ಅತಿ ಸ್ಕ್ಯಾಮ್ ಅನ್ನಂಗ ಐತೆ ಅವಾಗೀಗ. ವಿಡಿಯೋ ಮಾಡಕ್ ಬಿಡದೇ ಇರೋದು ಕರೆಕ್ಟಾ ಏನು ಬಿಟ್ರೆ ಕರೆಕ್ಟಾ ನೀವು ಹೇಳ್ರಿ. ಬಿಡ್ಲಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಹೇಳ್ರಿ ಹೊರಗಿನ ಜನತೆಗೆ ಏನು ಅನ್ನೋದು ನೀವ ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ಇಲ್ಲಿ ಬಂದಿನ ಪೂರ ತಲೆ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟೈತಿ. ಇಷ್ಟೊಂದು ಇದು ಹಾಕಿದ್ದಿಲ್ಲ ಅನ್ಕೊಂಡಿದ್ದೆ, ಆದ್ರೂ ಹಂಗಾಯ್ತಿದೆ. ಅಲ್ಲ ವಿಡಿಯೋ ಮಾಡಿದ್ರೆ ಲಾಸ್ ಏನೋ ಗೊತ್ತಾಗೋದು ನನಗೆ. ಇಲ್ಲಿ ಇವರು ಪೂರಾ ಇತಿಹಾಸನ ಹಿಂಗೆ ಇಟ್ಕೊಂತ ಹೋಗ್ರಿ. ಇಲ್ಲಿ ಮಠ ಇರ್ತೀರಿ ಅದನ್ನ ಹೇಳ್ರಿ. ಇಲ್ಲಿಗೆ ನಾನು ಏನೋ ಅನ್ಕೊಂಡು ಬಂದಿದ್ದೆ ಬರೋ ಹೊತ್ನಾಗ. ಬಟ್ ಅದು ಯಾಕೋ ಊಟ ಹೊಡೆದಂಗೆ ಐತಿ. ಇಲ್ಲೊಂದು ಸಣ್ಣದಿಂದ ತೋರಿಸ್ತು ನೋಡ್ರಿ. ಇದು ಅವತ್ತಿಗೆ ಕೆತ್ತಿರೋದು. ಇಲ್ಲಿಂದ್ರ ಹೋದ್ರೆ ಇಲ್ಲೇಸ್ ಬರ್ತಾವ. ಅಷ್ಟು ಚೆನ್ನಾಗಿ ಕೆತ್ತಾರೆ. ಇನ್ನೂ ಒಂದು ಊರು ತೋರಿಸ್ತೀನಿ ಬರ್ರಿ, ಅಲ್ಲಿ ಹೋಗೋಣ. ಮಧ್ಯಾಹ್ನ 3:50. ಎಲ್ಲರಿಗೂ ಡಂಬಳಕ್ಕೆ ಸುಸ್ವಾಗತ. ಇಲ್ಲೇನು ನೋಡಕತ್ತಿ, ಇದು ಡಂಬಳ ಗುಡಿಯರಿದೆ. ಇಲ್ಲಿ ಏನ್ ಕಾಣತ್ರಿ ಇದಿಷ್ಟು ಹಳೆಗನ್ನಡ. ಓದಕ್ಕಂತ್ರ ಕಾಣತ್ ನೋಡ್ರಿ ಅಷ್ಟು ಹಳೆಗನ್ನಡ ಇದು. ಶಿಲಾಶಾಸನದೊಳಗೆ ಐತಿ ಇಲ್ಲಿ ನೋಡ್ರಿ. ಅದನ್ನು ಶಿಲಾಶಾಸನಗಳ ಸ್ವಲ್ಪ ಯಾವ ತರ ಕೆತ್ತಾರ ನೋಡ್ರಿ. ಬರ್ರಿ ಹಿಂದೆ ತೋರಿಸ್ತೀನಿ ಬರ್ರಿ. ಇಲ್ಲಿ ಈ ತರ ಅವತ್ತಿಗೆ ಇಷ್ಟು ಆಡಂಬರದಿಂದ. ಇದು ಒಂದ ಕಡೆ ಅಲ್ರಿ, ಬೆಜ್ಜ ನಮ್ಮ ಹಂಪಿ ಲಕ್ಕುಂಡಿ. ಈ ಲಕ್ಕುಂಡಿ ಇದೆಲ್ಲ ಹೇಳಿದ್ನಲ್ರಿ. ಹಂಗೆ ವಿಡಿಯೋ ಮಾಡಕ್ ಬಿಡಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೋಡ್ರಿ. ಅಷ್ಟು ಚೆನ್ನಾಗೈತಿ ಮ್ಯಾಗ. ಇವತ್ತಿಗೆ ಒಂದು ಮನಿ ಕಟ್ಬೇಕಂದ್ರೆ ಎಷ್ಟು
ಯಾವ ಲೆಕ್ಕಕ್ಕಾಗುತ್ತಾನ ನಿಮ್ಗೆ ಗೊತ್ತಿರಿ. ಬಟ್ ಅವತ್ತಿಗಿನ ಇಷ್ಟು ದೊಡ್ಡ ಶಿಲೆ ಒಳಗೆ ಮತ್ತು ಈ ಥರ ಕೆತ್ತಿಸಿ ಮಾಡ್ಸ್ಯಾರ ಅಂದ್ರೆ ನಮ್ಮ ಶ್ರೀಮಂತಿಗೆ ಎಷ್ಟಿದ್ರೆ ನಮ್ಮ ಕರ್ನಾಡಿಂದ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಈ ಥರ ಕಲ್ಲಿನೊಳಗೆ ಒಂದೊಂದು ಮೂರ್ತಿ ಟೈಪ್ ಮಾಡಿ ಮಾಡ್ಯಾರ ನೋಡ್ರಿ. ಆನಿನ ಈ ಥರ ಎಲ್ಲ ಅದು ಕಾಲೊಳಗೆ ಗ್ಯಾಪ್ ಇಟ್ರಿ ಮತ್ತೆ ಮಾಡತ್ತನ್ರಿ. ಇಲ್ಲಿ ಭಾಳ ಥರ ಗ್ಯಾಪ್ಗಳು ಮಾಡಿ ಇವತ್ತಿನ ಕಲೆಗಾರರು ಹೆಂಗಿದ್ರು ಅನ್ನೋದು ಇದ್ರ ಮ್ಯಾಗ ವಿಚಾರ ಮಾಡ್ರಿ. ಇಲ್ಲಿ ನೋಡ್ರಿ, ಇದನ್ನ ಗುಡಿ ಬಾಕ್ಲಿದ್ದ ಸರಿಲಿ ಗುಡಿ ಬಾಕ್ಲ ಅದ್ರೊಳಗೆ ಡಿಸೈನ್ ನೋಡ್ರಿ. ಒಟ್ಟು ಒಂದೊಂದು ಗ್ಯಾಪ್ ಇಷ್ಟು ಕಲ್ಲಿನೊಳಗ ಅಂತಿದಾರ. ನಿಮ್ಗೆ ಸಾಧ್ಯ ಇದು ಯಾವ್ದದ ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಕಲ್ಪಡಿಕೆ ಅಂದ್ರ ಇಲ್ಲಿ ಒಳ ಬಿಟ್ರ ಒಳ್ಳೆ ಇಂಥ ಗ್ಯಾಪ್ ಆಗಿದ್ದಕ್ಕೆ ವರ್ಷಾರಂದನ ಈಗಿನ ಸಿಮೆಂಟ್ ಅದ, ಅವಾಗಿಂದ ಅಲ್ಲದ. ಅವಾಗ ಎಲ್ಲಿ ಸಿಮೆಂಟ್ ತರ್ತಿಲ್ಲ, ಏನ್ ವಿಚಾರ ಮಾಡ್ತಿರೋ ಮಾರಾಯ ನೀವು. ಏಯ್ ಬೆಳಿಗ್ಗೆ ಎದು ಅದ್ದ ಅಂದ್ರೆ ಮಧ್ಯಾಹ್ನಕ್ಕೆ ಮರಣ ಆಗ್ಬಿಡ್ಬೇಕು. ಲೇ ಪ್ಲಾಸ್ಟರ್ ಮಾಡಕ್ ವಾಡ ಎಲ್ಲ ಅದ ಅವ್ಲೇವ ಅಷ್ಟೇ.